ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದ ಗದ್ದಲ ಗಲಾಟೆಗಳ ನಡುವೆ ನಿರ್ಣಾಯಕ ದಿನವೊಂದಕ್ಕೆ ನಾಳೆ ಸಾಕ್ಷಿಯಾಗಲಿದೆ. ಬಂಗಾಳದಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿ ಆಗಬೇಕು ಅಂತ ಸಲ್ಲಿಕೆಯಾಗಿರೋ ಪಿಟಿಷನ್ ಸಂಬಂಧ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಒಂದು ವೇಳೆ ಬಂಗಾಳದಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿ ಆಯಿತು ಅಂದ್ರೆ ಸಂವಿಧಾನಕ್ಕೆ ಸವಾಲ್ ಹಾಕಿರೋ ಮಮತಾ ಬ್ಯಾನರ್ಜಿಗೆ ಮೊದಲ ಹೊಡೆತ ಬೀಳೋದು ಕನ್ಫರ್ಮ್. ಆದ್ರೆ ಸದ್ಯ ಸುಪ್ರೀಂ ಕೋರ್ಟ್ ನಿಲುವುಗಳ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿದ್ದು, ಸುಪ್ರೀಂ ಕೋರ್ಟ್ನಿಂದ ಐತಿಹಾಸಿಕ ನಿರ್ಧಾರವನ್ನ ನಿರೀಕ್ಷಿಸೋದು ಕಷ್ಟ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಪಿಟಿಷನ್ ಒಂದರ ಸಂಬಂಧ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರೋ ನಿಲುವು ಭಾರತೀಯರಿಗೆ ಬೇಸರವನ್ನ ತರಿಸ್ತಾ ಇದೆ. ಇದೆಲ್ಲಾ ಚಟುವಟಿಕೆಗಳ ಮಧ್ಯೆಯೂ ಬಂಗಾಳದಲ್ಲಿ ಹಿಂಸಾಚಾರ ಮುಂದುವರೆದಿದ್ದು, ಮನೆ ಮಠಗಳನ್ನ ಕಳೆದುಕೊಂಡ ಮೂಲ ನಿವಾಸಿಗಳ ಗೋಳು ಕೇಳೋರಿಲ್ಲದಂತಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ಅಂದ ತಕ್ಷಣ ಜನರಿಗೆ ಕೋಪ ಬರ್ತಾ ಇರೋದಕ್ಕೆ ಕಾರಣ ಮಮತಾ ಬ್ಯಾನರ್ಜಿಯ ದುರಾಡಳಿತ. 100ರಲ್ಲಿ 80 ಭಾರತೀಯರು ಅಥವಾ 100ಕ್ಕೆ 100 ನೈಜ ಭಾರತೀಯರು ಹೇಳ್ತಾ ಇರೋ ಏಕೈಕ ಮಾತು ಏನಂದ್ರೆ, ಬಂಗಾಳದಲ್ಲಿ ಮಮತಾ ಸರ್ಕಾರ ಪತನವಾಗಬೇಕು, ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ರೂಲ್ ಅನ್ನಾದ್ರೂ ತರಲೇಬೇಕು ಅಂತ. ಅಲ್ಲಿ ನಡೆದ ಗಲಭೆಗಳು, ಸಂತ್ರಸ್ತರ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವರು ಕೂಡ ಈ ಮಾತನ್ನ ಹೇಳ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕೂಗು ಹೇಳ್ತಾ ಇದ್ದ ಹಾಗೆ ಇದಕ್ಕೊಂದು ಇತ್ಯರ್ಥ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಕೆಲಸ ಆಗಿತ್ತು. ಸದ್ಯದ ಜಂಜಾಟ, ರಾಜಕೀಯ ಆರೋಪ ಪ್ರತ್ಯಾರೋಪ, ಸುಪ್ರೀಂ ಕೋರ್ಟ್ ನಿಲುವುಗಳ ಬಗ್ಗೆ ಇರೋ ಅಸಮಾಧಾನ, ಇದೆಲ್ಲದರ ನಡುವೆಯೂ ನಾಳೆ ಈ ಕುರಿತಂತೆ ವಿಚಾರಣೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಹುಟ್ಟಿದ ಸ್ಥಳದಲ್ಲೇ ನರಕ ನೋಡಿದ ಸಾವಿರಾರು ಹಿಂದೂಗಳಿಗೆ ಸಮಾಧಾನವಾಗೋ ತೀರ್ಪು ಬರಲಿದೆಯಾ ಅಂತ ಇಡೀ ದೇಶ ಎದುರು ನೋಡ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ವಿಚಾರಣೆಯನ್ನು ನಾಳೆ ಕೈಗೆತ್ತಿಕೊಳ್ತಾ ಇರೋದು ಮುಂದಿನ ಸಿಜೆಐ BR ಗವಾಯಿ ನೇತೃತ್ವದ ಪೀಠ. ಇವರ ಜೊತೆಗೆ ಹಿರಿಯ ನ್ಯಾಯಮೂರ್ತಿಗಳಾದ ಅಗಸ್ಟಿನ್ ಮಸಾಯ್ ಅವರು ಕೂಡ ಇರ್ತಾರೆ. ಪ್ರೆಸಿಡೆಂಟ್ ರೂಲ್ ಅಥವಾ ಬಂಗಾಳದ ಸಂತ್ರಸ್ತ ಹಿಂದೂಗಳ ಪರ ವಾದ ಮಾಡ್ತಾ ಇರೋದು ಖ್ಯಾತ ವಕೀಲರಾದ ವಿಷ್ಣು ಶಂಕರ್ ಜೈನ್. ಈ ಕುರಿತಂತೆ ಪಿಟಿಷನ್ ಹಾಕ್ತಾ ಇದ್ದ ಹಾಗೆ ಗವಾಯಿ ಅವರು, ಮೊದಲೇ ನಾವು ಕಾರ್ಯಾಂಗವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರೋ ಆರೋಪವನ್ನ ಎದುರಿಸ್ತಾ ಇದ್ದೀವಿ, ಈ ಹೊತ್ತಲ್ಲಿ ನೀವು ಬಂಗಾಳದ ವಿಚಾರವನ್ನ ತಂದು ಬಿಟ್ರ ಅಂತ ಕೇಳಿದ್ದಾರೆ. ಈಗ ನಾಳೆ ಅವರ ಪೀಠ ಯಾವ ರೀತಿಯ ನಿಲುವನ್ನ ತೆಗೆದುಕೊಳ್ಳಬಹುದು ಅಂತ ಇಡೀ ಭಾರತವೇ ಎದುರು ನೋಡ್ತಾ ಇದೆ. ಮುಂದಿನ ಸಿಜೆಐ ಸ್ಥಾನಕ್ಕೆ ಗವಾಯಿ ಅವರ ಹೆಸರು ರೆಕಮೆಂಡ್ ಆಗಿರೋ ಹಿನ್ನೆಲೆ ಈಗ ಅವರು ತೆಗೆದುಕೊಳ್ಳೋ ನಿರ್ಧಾರ ಭಾರತದ ಮುಂದಿನ ಸೂಕ್ಷ್ಮ ವಿಚಾರಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀಳಬಹುದು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಅಂತ ಪರಿಗಣಿಸಲಾಗ್ತಾ ಇದೆ. ಅಂದಹಾಗೆ ಬಹುತೇಕರ ನಿರೀಕ್ಷೆ ಏನಂದ್ರೆ, ಈ ಪಿಟಿಷನ್ ಟುಸ್ ಪಟಾಕಿ ಆಗುತ್ತೆ ಅಂತ. ಭಾರತದ ಭದ್ರತೆ, ಜನರ ರಕ್ಷಣೆ ಕುರಿತಂತೆ ಮಹತ್ವದ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವಾಗಲೂ ಉಲ್ಟಾ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ದಾರೆ. ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಇಂದು ಬೆಳವಣಿಗೆಯೊಂದು ಕೂಡ ನಡೆದಿದೆ. ಬಂಗಾಳದಲ್ಲಿ ನಡೆದ ಗಲಭೆ ಕುರಿತಂತೆ ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಅಲ್ಲದೆ ಈ ಪ್ರಕರಣದಲ್ಲಿ TMC ನಾಯಕರನ್ನು ಕೂಡ ಎದುರು ಪಾರ್ಟಿ ಮಾಡಬೇಕು ಅಂತ ಸಲ್ಲಿಸಲಾಗಿದ್ದ ಮನವಿಗೂ ಕೂಡ ಸುಪ್ರೀಂ ಕೋರ್ಟ್ ಖ್ಯಾತೆ ತೆಗೆದಿದೆ. ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಸರಿ, ಹಾಗನ್ನ ಮಾತ್ರಕ್ಕೆ ಸಿಕ್ಕವರನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಕೊನೆಗೆ ಇಬ್ಬರು ಮನವಿದಾರರು ತಮ್ಮ ಮನವಿಯನ್ನ ಹಿಂದೆ ಪಡೆದಿದ್ದು ಹೊಸ ಪಿಟಿಷನ್ ಸಲ್ಲಿಸೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಈ ಬೆಳವಣಿಗೆ ಜನರಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಪ್ರಕರಣದಲ್ಲಿ TMC ನಾಯಕರ ನೆರಳು ಇಲ್ಲ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿ ಇದೆಯೋ ಗೊತ್ತಿಲ್ಲ, ಆದ್ರೆ ಇದೆ ಅಂತ ಹೇಳೋದಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಒಂದಷ್ಟು ಪ್ರಮುಖ ಸಾಕ್ಷಿಗಳಿವೆ. ಆ ಪೈಕಿ ಮೊದಲನೆಯದ್ದು ಗಲಭೆಗೂ ಮುನ್ನ CM ಮಮತಾ ಬ್ಯಾನರ್ಜಿ ಕೊಟ್ಟಿದ್ದ ಸ್ಟೇಟ್ಮೆಂಟ್ಗಳು. ವಕ್ಫ್ ಬಿಲ್ ಅನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಲ್ಲ ಅಂತ ಸಂವಿಧಾನಕ್ಕೆ ಚಾಲೆಂಜ್ ಮಾಡಿದ್ದ ಮಮತಾ, ನಿಮ್ಮ ಜಾಗಗಳನ್ನ ಕಾಪಾಡೋದು ನಮ್ಮ ಕರ್ತವ್ಯ, ನಾನು ನಿಮ್ಮ ಬೆನ್ನಿಗೆ ಇದ್ದೇನೆ ಅಂತ ಓಪನ್ ಸ್ಟೇಜ್ ನಲ್ಲಿ ಹೇಳಿದ್ರು. ಇದರ ಬೆನ್ನಲ್ಲೇ ಮುರ್ಷಿದಾಬಾದ್ನಲ್ಲಿ ಗಲಭೆಗಳು ಶುರುವಾಗಿದ್ದು, ಹಿಂಸಾಚಾರ, ಹತ್ಯೆ ಸತತವಾಗಿ ನಡೀತಾ ಇದ್ರು. ಒಂದು ಸಲ ನಾಮಕಾವಸ್ಥೆಗೆ ಶಾಂತಿ ಕಾಪಾಡಿ ಅಂತ ಹೇಳಿದ್ರೆ ಹೊರತು ಇಲ್ಲಿ ತನಕ ಯಾವ ಪರಿಣಾಮಕಾರಿ ಆಕ್ಷನ್ಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಅಲ್ಲದೆ TMCಯ MPಗಳು MLAಗಳು ಓಪನ್ ಸ್ಟೇಜ್ ನಲ್ಲೇ ನಿಂತು ಹಲ್ಲೆ ಮಾಡಿ ಕೈಕಾಲು ಮುರಿರಿ ಅಂತ ಪ್ರಚೋದಿಸೋ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಕೂಡ ರೆಕಾರ್ಡ್ ಆಗಿತ್ತು. ಇವೆಲ್ಲವೂ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ಇಷ್ಟಾದ್ಮೇಲೂ ಅವರನ್ನ ಎಳೆದು ತರಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಜನರಿಗೆ ಅಸಮಾಧಾನವನ್ನ ತರಿಸ್ತಾ ಇದೆ. ಅಂದಹಾಗೆ ನಾಳಿನ ತೀರ್ಪಿನ ಸಂಬಂಧ ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಇದೆ. ಯಾವ ರೀತಿ ಒತ್ತಡ ಅಂದ್ರೆ, ಜನರ ನಂಬಿಕೆಯನ್ನ ಉಳಿಸಿಕೊಳ್ಳೋ ಒತ್ತಡ. ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಇರೋ ಆರೋಪಗಳೆಲ್ಲ ನಿಮಗೆ ಗೊತ್ತಿದೆ. ಬಂಗಾಳದಲ್ಲಿ ಏನೇನಾಯ್ತು, ಏನೇನಾಗ್ತಾ ಇದೆ ಅನ್ನೋದು ಕೂಡ ಜನರ ಕಣ್ಣಿಗೆ ನೀಟಾಗಿ ಕಾಣಿಸ್ತಾ ಇದೆ. ಮಮತಾ ಆಡಳಿತದಲ್ಲಿ ಹಿಂದೂಗಳು ಸೇಫ್ ಅಲ್ಲ, ಓಲೈಕೆ ಮಾಡೋದಕ್ಕೆ, ಅಧಿಕಾರ ಹಿಡಿಯೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಮಮತಾ ಬ್ಯಾನರ್ಜಿ ಹೋಗ್ತಾರೆ ಅನ್ನೋದು 1000 ಸಲ ಸಾಬೀತಾಗಿದೆ. ಇಷ್ಟೆಲ್ಲ ಗೊತ್ತಿದ್ಮೇಲೂ ಪ್ರೆಸಿಡೆಂಟ್ ರೂಲ್ ಜಾರಿ ಮನವಿಯನ್ನ ಒಂದೇ ಸಲಕ್ಕೆ ತಳ್ಳಿ ಹಾಕಿದ್ರೆ ಜನರು ಮತ್ಯಾವತ್ತೂ ಕೋರ್ಟ್ ಮೇಲೆ ಗಟ್ಟಿಯಾದ ನಂಬಿಕೆಯನ್ನ ಇಟ್ಕೊಳ್ಳೋದಿಲ್ಲ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಈ ತೀರ್ಪನ್ನು ನೀಡಬೇಕಾಗಿದೆ.
ಒಂದು ವೇಳೆ ಪ್ರೆಸಿಡೆಂಟ್ ರೂಲ್ ಅಗತ್ಯ ಇಲ್ಲ ಅಂತ ಹೇಳಿದ್ರು ಹುಡುಕಿ ಯಾವುದೋ ಒಂದು ಲಾ ಅಪ್ಲೈ ಮಾಡಿದ್ರು ಜನರಿಗೆ ಗೊತ್ತಾಗುತ್ತೆ. ಆದ್ರಿಂದ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರೂ ಅದಕ್ಕೆ ಸೂಕ್ತ ಕಾರಣ ನೀಡಬೇಕಾದ ಒತ್ತಡ ಪೀಠದ ಮೇಲಿದೆ. ಇನ್ನು ಒಂದು ವೇಳೆ ಪ್ರೆಸಿಡೆಂಟ್ ರೂಲ್ ಬಂದೇ ಬಿಡ್ತು ಅಂದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಜನರಲ್ಲಿದೆ. ಮೊದಲೇ ಅಧಿಕಾರದಾಹದಿಂದ ಕಂಟ್ರೋಲ್ ತಪ್ಪಿರೋ ಮಮತಾ ಈ ಆದೇಶವನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಊಹಿಸೋದು ಕೂಡ ಕಷ್ಟ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಪವರ್ ಕೈ ತಪ್ತಾ ಇದೆ ಅಂತ ಗೊತ್ತಾದ್ರೆ ಮಮತಾ ಏನು ಮಾಡೋದಕ್ಕೂ ಹೇಸೋದಿಲ್ಲ ಅಂತ ಭಾರತವೇ ಹೇಳ್ತಾ ಇದೆ. ಆದ್ರಿಂದ ತಮ್ಮ ಕೋಪವನ್ನ ಅಮಾಯಕ ಹಿಂದೂಗಳ ಮೇಲೆ ತೀರಿಸಿಕೊಂಡು ಸಿಕ್ಕ ಟೈಮ್ನಲ್ಲಿ ಇನ್ನೊಂದಷ್ಟು ವಿಧ್ವಂಸಕ ಕೃತ್ಯಕ್ಕೆ ದಾರಿ ಮಾಡಿ ಕೊಡ್ತಾರಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿದೆ. ಆದ್ರೆ ಒಂದು ಬಾರಿ ಪ್ರೆಸಿಡೆಂಟ್ ರೂಲ್ ಬಂದೇ ಬಿಡ್ತು ಅಂದ್ರೆ ಮತ್ತೆ ಮಮತಾ ಆಟ, ಹಾರಾಟ, ಆರ್ಭಟ ಯಾವುದು ಹೆಚ್ಚು ಕಾಲ ನಡೆಯೋದಿಲ್ಲ. ಎಲ್ಲವೂ ಹಂತ ಹಂತವಾಗಿ ಕುಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲಾ ಬೆಳವಣಿಗೆ ಹೊತ್ತಲ್ಲಿ ಬಂಗಾಳದ ಪರಿಸ್ಥಿತಿ ಸುಧಾರಿಸಿದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ. ದಿನ ಬೆಳಗಾದ್ರೆ ಹಿಂದೂಗಳ ಮೇಲೆ ಹಲ್ಲೆಗಳು ನಡೀತಾನೆ ಇವೆ. ಗಲಭೆಗ್ರಸ್ತ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇರೋ ಮಾಧ್ಯಮಗಳ ಮುಂದೆ ಅಲ್ಲಿನ ಜನರು ಸಂಕಷ್ಟಗಳನ್ನ ಹೇಳಿಕೊಳ್ತಾ ಇದ್ದಾರೆ. ಹಿಂದೂಗಳ ಅಂಗಡಿಗಳು, ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇರೋ ದುಷ್ಕರ್ಮಿಗಳ ಗುಂಪು ಸಿಕ್ಕ ವಸ್ತುಗಳನ್ನ ಪುಡಿ ಮಾಡ್ತಾ ಇದ್ದಾರೆ. ಅಲ್ಲಿನ ರಸ್ತೆ ಪಕ್ಕದ ಮನೆ, ಅಂಗಡಿಗಳು ಧ್ವಂಸ ಆಗಿರೋದನ್ನ ಮಾಧ್ಯಮಗಳು ಕ್ಲೀನ್ ಆಗಿ ತೋರಿಸ್ತಾ ಇವೆ. ದುರಂತದ ವಿಚಾರ ಏನಂದ್ರೆ ಹಲ್ಲೆಗಳನ್ನ ತಡೆಯಲಾಗದೆ ಹಿಂದೂಗಳು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಮೂಲ ನಿವಾಸಿಗಳನ್ನ ಊರು ಬಿಟ್ಟು ಓಡಿಸಿ ಅಲ್ಲಿ ಅಕ್ರಮ ನಿವಾಸಿಗಳು ತುಂಬಿಕೊಂಡ್ರೆ ಹಂತ ಹಂತವಾಗಿ ಭಾರತದಲ್ಲಿ ಭಾರತೀಯರಿಗೆ ಜಾಗ ಇಲ್ಲದಂತಾಗುತ್ತೆ. ಈ ರೀತಿ ಎಷ್ಟೋ ಕಡೆಗಳಲ್ಲಿ ಆಗಿದೆ, ಆಗ್ತಾನೆ ಇದೆ. ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಅಪಾಯ ತಪ್ಪಿದಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ಇನ್ನು ರಾಜಕೀಯವೋ ಅಥವಾ ಮಾನವೀಯತೆಯೋ ಆದ್ರೆ ಸದ್ಯದ ಮಟ್ಟಿಗೆ ಮಮತಾ ಅಟ್ಟಹಾಸಕ್ಕೆ ಬೆಂದಿರೋ ಬಂಗಾಳದ ಹಿಂದೂಗಳ ಪರ ನಿಂತಿರೋದು ಮಾತ್ರ ಅಲ್ಲಿನ ಬಿಜೆಪಿ. ಕೇಂದ್ರ ಸಚಿವ ಹಾಗೂ ಬಂಗಾಳದ ಬಿಜೆಪಿ ಮುಖ್ಯಸ್ಥ ಸುಕಾಂತ್ ಮಜುಮ್ದಾರ್ ಸಂತ್ರಸ್ತರನ್ನ ಭೇಟಿಯಾಗೋದಕ್ಕೆ ಬಂದಿದ್ರು. ಅವರನ್ನ ನೋಡ್ತಾ ಇದ್ದ ಹಾಗೆ ಸಂತ್ರಸ್ತರು ಓಡೋಡಿ ಬಂದು ಬಿಕ್ಕಿ ಹತ್ತಿದ್ದಾರೆ. ಅಲ್ಲಿನ ಜನರು ಯಾವ ರೀತಿ ಹೈರಾಣಾಗಿದ್ದಾರೆ ಅನ್ನೋದಕ್ಕೆ ಇದೊಂದೇ ವಿಡಿಯೋ ಸಾಕ್ಷಿ ಅನ್ನೋ ಹಾಗಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಇದನ್ನ ನೋಡಿದವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದೆಡೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಎಷ್ಟೇ ಕಷ್ಟ ಆಗ್ತಾ ಇದ್ರು ಇವತ್ತು ಹಿಂದುತ್ವನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಬಂಗಾಳದ ಹಿಂದೂಗಳನ್ನ ಮೆಚ್ಚಿಕೊಳ್ಳಲೇಬೇಕು. ನಮ್ಮ ಸಂಸ್ಕೃತಿ ಹಾಳಾಗೋದಕ್ಕೆ ಯಾವ ಪರಿಸ್ಥಿತಿಯಲ್ಲೂ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪ್ರಕರಣ ಸಂಬಂಧ NIA ತನಿಖೆ ಆಗಲೇಬೇಕು, ಆಗ ಮಾತ್ರ ಇದರ ಹಿಂದಿರೋ ದುಷ್ಟ ಶಕ್ತಿಗಳು ಆಚೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಆದ್ರೆ ಅತ್ತ ಸುಪ್ರೀಂ ಕೋರ್ಟ್ ನೋಡಿದ್ರೆ ಸ್ವತಂತ್ರ ತನಿಖೆ ಬೇಡಿಕೆಯನ್ನೇ ತಿರಸ್ಕರಿಸ್ತಾ ಇದೆ. ಒಟ್ನಲ್ಲಿ ಬಂಗಾಳದ ಜನರ ನೋವಿಗೆ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಯಾವ ಆದೇಶ ಕೊಟ್ಟರೂ ಅದನ್ನ ಸ್ವೀಕರಿಸಲೇಬೇಕು, ಇಲ್ಲ ಅಂದ್ರೆ ಅದು ಕಾನೂನು ಉಲ್ಲಂಘನೆ ಆದಂತಾಗುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.